ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಎಡವಟ್ಟಿನಿಂದ ರಾತ್ರಿ ಸುರಿದ ಮಳೆ ಕ್ರೈಸ್ತ ಪ್ರಾರ್ಥನಾ ಮಂದಿರದಲ್ಲಿ ಭಾರೀ ಅವಾಂತರವನ್ನು ಸೃಷ್ಟಿ ಮಾಡಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹುಚ್ಚಗೊಂಡನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಹೆದ್ದಾರಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಈ ಹಿಂದೆ ಇದ್ದ ಚರಂಡಿಯನ್ನ ಮುಚ್ಚಲಾಗಿದೆ. ಹೆದ್ದಾರಿಯ ತಗ್ಗು ಪ್ರದೇಶದಲ್ಲಿ ಕಲ್ವರಿ ಚರ್ಚ್ ಇದ್ದು ಕೊಳಚೆ ಮಿಶ್ರಿತ ಮಳೆ ನೀರು ಚರ್ಚ್ನೊಳಗೆ ನುಗ್ಗಿದೆ. ಪ್ರಾರ್ಥನಾ ಮಂದಿರದ ವಸ್ತುಗಳು ಹಾಳಾಗಿದ್ದು ನೀರು ಹೊರಹಾಕಲು ಪರದಾಡುವಂತಾಗಿತ್ತು. ಮಳೆ ನೀರಿನ ಜೊತೆ ಹಾವು ಚೇಳುಗಳು ಬಂದಿದ್ದು ಜನರು ಗಾಬರಿಗೊಂಡಿದ್ರು. ಜೊತೆಗೆ ತಡೆಗೋಡೆ ಇಲ್ಲದೆ ಇರುವುದರಿಂದ ಪ್ರಯಾಣಿಕರು ಪ್ರಾಣಾಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಪ್ರತಿದಿನ ಪ್ರಾರ್ಥನೆಗಾಗಿ ನೂರಾರು ಮಹಿಳೆಯರು ಚರ್ಚ್ಗೆ ಆಗಮಿಸುತ್ತಾರೆ. ಚರ್ಚ್ ಬಳಿ ಇರುವ ಕಲ್ಲು ಬಾವಿ ತುಂಬಿದ್ದು ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಹಲವು ಬಾರಿ ಮನವಿ ಮಾಡಿದರೂ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹೆದ್ದಾರಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಲ್ವರಿ ಪ್ರಾರ್ಥನಾ ಮಂದಿರದ ಧರ್ಮಾಧಿಕಾರಿ ಫಾಸ್ಟರ್ ಜಾಯ್ ಜಾಕಿಬ್ ಒತ್ತಾಯವನ್ನ ಮಾಡಿದ್ದಾರೆ. ಈ ಹಳ್ಳದ ಮೂಲಕವಾಗಿ ನೀರು ಬಂದು ಈ ಹಾಳು ಬಾವಿ ಮೂಲಕವಾಗಿ ನೀರು ಬಂದು ಸರಿಯಾದಂಥ ಚರಂಡಿ ಕ್ರಮಗಳು ಇಲ್ಲದೇ ಇರೋದ್ರಿಂದ ಅದೆಲ್ಲ ಚರ್ಚಿನೊಳಗೆ ಬಂದು ಹಾವು ವಿಷಜಂತುಗಳು ಬಂದು ನಮಗೆ ತುಂಬ ಹಾನಿ ಮಾಡ್ತಾ ಇದೆ. ಆದ್ದರಿಂದ ಮೊದಲನೇದಾಗಿ ಅವೈಜ್ಞಾನಿಕವಾಗಿ ಕಟ್ಟಲ್ಪಟ್ಟಂತಹ ಆ ನೀರಿನ ಆ ಸೇತುವೆಗೆ ಸರಿಯಾದಂಥ ನೀರು ಹೋಗುವ ಹಾಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅದು ಸರಿ ಕ್ರಮದಲ್ಲಿ ಮಾಡಿ ನಮ್ಮನ್ನು ಅದೇ ವಿಷ ಜಂತುಗಳಿಂದ ಉಳಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಎರಡನೇದಾಗಿ ಬಾವಿಯಲ್ಲಿ ಅದೇ ರೀತಿಯಲ್ಲಿ ಬಹಳವಾದಂತಹ ಹಾನಿಗಳಾಗ್ತಾ ಇದೆ. ನೂರಾರು ಭಕ್ತಾದಿಗಳು ಪ್ರತಿದಿನ ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಬರೋರಲ್ಲಿ ಅನೇಕ ಚಿಕ್ಕ ಪುಟಾಣಿ ಮಕ್ಕಳಿದ್ದು, ಯೌವನಸ್ಥರಿದ್ದು, ಗರ್ಭಿಣಿ ಸ್ತ್ರೀಯರಿದ್ದು ಇವರಿಗೆಲ್ಲ ಬಹಳ ಗಾಡಿ ಓಡಿಸಿಕೊಂಡು ಬರುವಾಗ ಆಯ ತಪ್ಪಿ ಬೀಳುವಂಥದ್ದಾಗಿದೆ. ಸರ್ವಿಸ್ ರೋಡಿಗೆ ಬಹಳ ಹತ್ತಿರವಾಗಿರುವುದರಿಂದ ಅದು ಬೇಗನೆ ಮುಚ್ಚಿಸಬೇಕೆಂಬುದಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.